ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫಸ್ಟ್ ಫಿಟ್, ಬೆಸ್ಟ್ ಫಿಟ್ ಮತ್ತೆ ವರ್ಸ್ಟ್ ಫಿಟ್ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಇದು ಮೆಮೊರಿ ಪಾರ್ಟಿಷನ್ ಬೇಸ್ಡ್ ಪ್ರಾಬ್ಲಮ್ ಆಗಿರುತ್ತೆ. ಕ್ವಶನ್ ಏನ್ ಕೊಟ್ಟಿದ್ದಾರೆ, ಗಿವನ್ 6 ಪಾರ್ಟಿಷನ್ ಆಫ್ 200 KB, 400 KB, 600 KB, 500 KB, 300 KB, 250 KB ಇನ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅವರು ಯಾವ ಆರ್ಡರ್ ಅಲ್ಲಿ ಕೊಟ್ಟಿದ್ದಾರೆ ಅದೇ ಆರ್ಡರ್ ಅಲ್ಲಿ ತಗೋಬೇಕು. ಯೂಸ್ ಫಸ್ಟ್ ಫಿಟ್, ಬೆಸ್ಟ್ ಫಿಟ್ ಅಂಡ್ ದ ವರ್ಸ್ಟ್ ಫಿಟ್ ಟು ಪ್ಲೇಸ್. ಅಂದ್ರೆ ಇವು ಮೆಮೊರಿ ಸೈಜ್ಗಳು ಇಲ್ಲಿ ಕೊಟ್ಟಿರುವಂತದ್ದು. ಇದರಲ್ಲಿ ಇವುಗಳು ಪ್ರೋಸೆಸ್ಗಳು. ಸೊ ಒಂದು ಪ್ರೋಸೆಸ್ಗೆ ಇಷ್ಟು ಸೈಜ್ ಬೇಕು ಆ ಮೆಮೊರಿಲಿ, ಅದಕ್ಕೆ ಫಿಟ್ ಮಾಡಬೇಕು ಅಂತ. ಸೊ ಹೆಂಗೆ ಅಂತಂದ್ರೆ ಇವುಗಳು ಬಾಕ್ಸಸ್. ಇವೇ ನೀವು ಆ ಬಾಕ್ಸ್ ಅಲ್ಲಿ ಇಡುವಂತಹ ಸ್ಮಾಲ್ ಬಾಲ್ಗಳ ಸೈಜ್. ಈ ಬಾಕ್ಸ್ ಮತ್ತೆ ಬಾಲ್ಗಳ ಸೈಜ್ ಅನ್ನ ನಾವು ಮ್ಯಾಚ್ ಮಾಡಬೇಕು, ಆ ರೀತಿ ಸಿಂಪಲ್. ಸೊ ಇವಾಗ ಅವ್ರೇನ್ ಕೊಟ್ಟಿದ್ದಾರೆ, 1 2 3 4 4 ಪ್ರೋಸೆಸ್ ಇನ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಫಿಟ್, ಬೆಸ್ಟ್ ಫಿಟ್, ವರ್ಸ್ಟ್ ಫಿಟ್. ಸೊ ಫಸ್ಟ್ ಫಿಟ್ ಅನ್ನ ಬರೀತಾ ಹೋಗೋಣ. ಸೊ ನೀವು ಬರಿಬೇಕಾದ್ರೆ ಎರಡು ರೀತಿ ಬರಿಬಹುದು. ಒಂದು, ನೀವೇನಾದ್ರೂ ಕೂಡ ಇನ್ ಆರ್ಡರ್ ಅಲ್ಲಿ, ಅಂದ್ರೆ ಯಾವ ಆರ್ಡರ್ ಅಲ್ಲಿ ಇದೆ ಅದೇ ಆರ್ಡರ್ ಅಲ್ಲಿ ತಗೋಬೇಕು. 200 400 ಈ ರೀತಿ 200 400 600 500 ಆ ರೀತಿ ತಗೊಂಡ್ರಿ ಅಂತ ಅಂದ್ರೆ ಸರ್ಚ್ ಮಾಡ್ಬೇಕಾದ್ರೂ ಕೂಡ ಏನ್ ಮಾಡ್ಬೇಕು, 350 357 210 ಆ ರೀತಿ ಮೇಲ್ಗಡೆಯಿಂದನೇ ಕೆಳಗಡೆ ಬರಬೇಕು. ಇನ್ನೊಂಥರ ಯಾವ ರೀತಿ ತಗೋಬಹುದು, ನೀವು ಕೆಳಗಡೆಯಿಂದ ಏನಾದ್ರೂ ಮೆಮೊರಿ ಪಾರ್ಟಿಷನ್ ನ ಬರ್ಕೊಂಡ್ರೆ ಸರ್ಚ್ ಕೂಡ ಕೆಳಗಡೆಯಿಂದನೇ ಮಾಡ್ಬೋದು. ಸೊ ಮೇಲಿಂದ ಮಾಡಿದ್ರು ಪ್ರಾಬ್ಲಮ್ ಕರೆಕ್ಟೇ, ಕೆಳಗಡೆಯಿಂದ ಮಾಡಿದ್ರು ಪ್ರಾಬ್ಲಮ್ ಕರೆಕ್ಟೇ. ಸೊ ನಾನು ಪಾರ್ಟ್ 1 ಅಲ್ಲಿ ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ಇಲ್ಲೂ ಕೂಡ ಮಾಡ್ತೀನಿ, ಕನ್ಫ್ಯೂಷನ್ ಆಗಬಾರ್ದು ಅದಕ್ಕೋಸ್ಕರ. ಸೊ ಏನ್ ಮಾಡಿದ್ದೆ, ನಾನು ಕೆಳಗಡೆಯಿಂದ ಶುರು ಮಾಡಿದ್ದೆ. ಮೆಮೊರಿ ಪಾರ್ಟಿಷನ್ಗಳನ್ನ ಬರ್ಕೊಳ್ಳಿ. 200 KB, ನೆಕ್ಸ್ಟ್ 400 KB, KB ಅಂದ್ರೇನು ಕಿಲೋಬೈಟ್. 600 KB, ನೆಕ್ಸ್ಟ್ 500 KB, 300 KB, 250 KB. ಸೊ ನೋಡಿ, ಇನ್ ಆರ್ಡರ್ ಯಾವ ಆರ್ಡರ್ ಅಲ್ಲಿ ಇತ್ತು ಅದೇ ಆರ್ಡರ್ ಅಲ್ಲಿ ಕೆಳಗಿಂದ ಮೇಲ್ಗಡೆ ಬರ್ಕೊಂಡಿದ್ವಿ. ಇದೇ ರೀತಿ ನೀವು ಮೇಲಿಂದ ಕೆಳಗಡೆ ಕೂಡ ಬರ್ಕೋಬಹುದು. ಅವಾಗ ಏನ್ ಮಾಡ್ಬೇಕು, ಮೇಲಿಂದ ಕೆಳಗಡೆ ಬರ್ಕೊಂಡ್ರೆ ಇವುಗಳನ್ನು ಮೇಲಿಂದಲೇ ಸರ್ಚ್ ಮಾಡ್ಕೊಂಡು ಬರ್ಬೇಕು. ಇವಾಗ ನೋಡಿ, ನಾನು ಕೆಳಗಡೆಯಿಂದ ಸರ್ಚ್ ಮಾಡ್ತೀನಿ. ಮೊದಲನೇದು 357 ಅನ್ನ ತಗೊಳ್ತೀನಿ. ಕೆಳಗಡೆಯಿಂದ ಸರ್ಚ್ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ ಫಿಟ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ 357 ಗಿನ್ನ ಒಂದ್ ಸ್ವಲ್ಪ ಜಾಸ್ತಿ ಜಾಗ ಇರುವಂತ ಏನಾದ್ರೂ ಮೆಮೊರಿ ಪಾರ್ಟಿಷನ್ ಸಿಕ್ಕಿದ್ರೆ ಅಲ್ಲೋಗಿ ಕುತ್ಕೊಂಡ್ಬಿಡುತ್ತೆ. ಅಂದ್ರೆ ಫಸ್ಟ್ ಹಿಂಗ್ ಹೋಗ್ಬೇಕಾದ್ರೆ ಎಲ್ಲಿ ಜಾಗ ಇದೆ, ನಾನು ಕುತ್ಕೊಳ್ಳೋದಕ್ಕೆ ಜಾಗ ಅದು ಆಗುತ್ತೆ ಅಂತಂದ್ರೆ ಅಲ್ಲೋಗಿ ಕುತ್ಕೊಂಡ್ಬಿಡುತ್ತೆ. ಆ ರೀತಿ 357 ಕುತ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ರೂ ಕುತ್ಕೊಳ್ಳುತ್ತೆ. ಸೊ 200 357 ಗಿನ್ನ ಜಾಸ್ತಿ ಇಲ್ಲ. ಮತ್ತೆ ಮೇಲೆ ಹೋಗ್ತೀನಿ, 400 357 ಗಿನ್ನ ಜಾಸ್ತಿನಾ? ಎಸ್, 357 ಇಲ್ಲಿ ಬಂದು ಕುತ್ಕೊಳ್ಳುತ್ತೆ. 357 KB. ನೆಕ್ಸ್ಟ್ 210 KB. 200 ಅಲ್ಲಿ ಪ್ಲೇಸ್ ಮಾಡ್ಬೋದಾ? ಇಲ್ಲ, ಜಾಸ್ತಿ ಇರಬೇಕು 210 ಗಿನ್ನ. ಮತ್ತೆ ಮೇಲೆ ಹೋಗುತ್ತೆ, ಇಲ್ಲಿ ಆಲ್ರೆಡಿ ಫಿಲ್ ಆಗಿದೆ. 600. ಸೊ 600 ಅಲ್ಲಿ 210 ಫಿಲ್ ಆಗ್ಬೋದಾ? ಎಸ್, 210 KB. ಏನು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ರೂ ನಡೆಯುತ್ತೆ. 468 KB. ಕೆಳಗಡೆ ನೋಡುತ್ತೆ 200 ಅಲ್ಲಿ ಆಗಲ್ಲ, ಇಲ್ಲಿ ಫಿಲ್ ಆಗಿದೆ, ಇಲ್ಲಿ ಫಿಲ್ ಆಗಿದೆ. 500. 468 ಗಿನ್ನ ಜಾಸ್ತಿ ಇದೆಯಾ? ಎಸ್. ಸೊ 468 500 KB ಇಲ್ಲಿ ಫಿಲ್ ಆಗಿದೆ. ನೆಕ್ಸ್ಟ್ 491 KB. 200 ಅಲ್ಲಿ ಆಗಲ್ಲ, ಈ 3 ಫಿಲ್ ಆಗಿದೆ. 300 ಅಲ್ಲಿ ಆಗಲ್ಲ, 250 ಆಗಲ್ಲ. ಸೊ ಇವಾಗ ಏನ್ ಮಾಡಬೇಕು, 491 ಈ 3 ಪ್ರೋಸೆಸ್ಗಳು ಅವುಗಳ ಕೆಲಸವನ್ನ ಮುಗಿಯೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಮೆಮೊರಿನ ತಗೋಬೇಕು. ಸೊ ಏನಾಯ್ತು, ದೇರ್ ಫಾರ್ 491 KB ಮಸ್ಟ್ ವೇಟ್. ಅಂದ್ರೆ ಏನು ಗೊತ್ತಾಯ್ತು ನಮ್ಗೆ, ಇದು ಒಂದು ಎಫಿಷಿಯಂಟ್ ಟೆಕ್ನಿಕ್ ಅಲ್ಲ ಫಸ್ಟ್ ಫಿಟ್. ಯಾಕೆ, ಒಂದು ಪ್ರೋಸೆಸ್ ನಮಗೆ ವೇಟ್ ಮಾಡಬಾರ್ದು, ಅದು ಬಂದ ತಕ್ಷಣ ಅದು ಅದರ ಕೆಲಸನ ಮಾಡ್ತಾ ಹೋಗ್ಬೇಕಾಗುತ್ತೆ. ಇಲ್ಲೇನಾಯ್ತು, ಡೆಡ್ ಲಾಕ್ ಸಿಚುವೇಶನ್ ಆದಂಗಾಯ್ತು. ಅಂದ್ರೆ ಅದು ಕೆಲಸ ಮುಂದಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಇಲ್ಲಿ ಮೆಮೊರಿ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ನೋಡೋಣ, ಯಾವುದು ಬೆಸ್ಟ್ ಫಿಟ್ ಅನ್ನ ನೋಡೋಣ. ಸೊ ಬೆಸ್ಟ್ ಫಿಟ್ ಅನ್ನ ಯಾಕೆ ಬೆಸ್ಟ್ ಅಂತಾರೆ ಅಂತ ತೋರಿಸ್ತೀನಿ ಇವಾಗ. ಸೊ ಸೇಮ್ ಆರ್ಡರ್ ಬರ್ಕೋಬೇಕು. 200 KB. ಆಮೇಲೆ ಇನ್ನೊಂದು, ಫಸ್ಟ್ ಫಿಟ್ ಅನ್ನ ಈ ರೀತಿ ಕೆಳಗಡೆಯಿಂದ ಬರ್ಕೊಂಡು ಬೆಸ್ಟ್ ಫಿಟ್ ಅನ್ನ ಮೇಲಿಂದ ಬರೀತೀರಿ ಅಂದ್ರೆ ಮಾರ್ಕ್ಸ್ ಹೋಗುತ್ತೆ. ಯಾಕಂದ್ರೆ ಫಸ್ಟ್ ನೋಡ್ತಾರಲ್ಲ ಅದೇ ಇಂಪ್ರೆಷನ್. ಅಂದ್ರೆ ಫಸ್ಟ್ ಅವ್ರೇನಾದ್ರೂ ನೀವು ಕೆಳಗಡೆಯಿಂದ ಮಾಡಿದ್ದೀರಾ ಅಂತ ಅನ್ಕೊಂಡ್ರೆ ನೆಕ್ಸ್ಟ್ ಕೂಡ ನೀವು ಕೆಳಗಡೆಯಿಂದನೇ ಮಾಡಿರ್ತೀರಾ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಇಲ್ಲಿ ರಾಂಗ್ ಅಂತ ಹಾಕ್ಬಿಡ್ತಾರೆ ಏನಾದ್ರೂ ಉಲ್ಟಾ ಮಾಡಿದ್ರೆ. ಸೊ ಏನ್ ಮಾಡಿ, ಸೇಮ್ ಆರ್ಡರ್ ಬರೀಬೇಕು. 200, ನೆಕ್ಸ್ಟ್ 400 KB, 600 KB, 500 KB, 300 KB,
ಲಾಸ್ಟ್ ಒನ್ 250 KB. ಸೊ ಇವಾಗ ಒಂದೊಂದನ್ನೇ ತಗೊಳ್ಳಿ ಇನ್ ಆರ್ಡರ್. 357 ಬೆಸ್ಟ್ ಫಿಟ್ ಅಲ್ಲಿ ಏನು ಅಂತಂದ್ರೆ ಇದು ಹುಡುಕ್ತಾ ಹೋಗುತ್ತೆ. ಫಸ್ಟ್ ಫುಲ್ ಟ್ರಾವರ್ಸ್ ಮಾಡುತ್ತೆ. ಟ್ರಾವರ್ಸ್ ಮಾಡ್ಬಿಟ್ಟು ಏನ್ ಅಂದ್ರೆ ಎಲ್ಲಾ ಮೆಮೊರಿ ಪಾರ್ಟಿಷನ್ ಕೂಡ ನೋಡುತ್ತೆ. ನೋಡ್ಬಿಟ್ಟು ಯಾವುದರಲ್ಲಿ ಕಡಿಮೆ ವೇಸ್ಟೇಜ್ ಆಫ್ ಮೆಮೊರಿ, ಅಂದ್ರೆ ಈಗ 357 ಅಂದ್ರೆ ಅಷ್ಟೇ ಆಗುತ್ತಾ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರೋದಕ್ಕೆ ಹೋಗಿ ಕೂತ್ಕೊಳುತ್ತಲ್ವಾ, ಅವಾಗ ಕಡಿಮೆ ಮೆಮೊರಿ ಸ್ಪೇಸ್ ವೇಸ್ಟ್ ಆಗಬೇಕು. ಈಗ ನೋಡಿ ಫಾರ್ ಎಕ್ಸಾಂಪಲ್ 357 ಕೂರ್ಬೇಕು ಅಂದ್ರೆ ಯಾರ ಜೊತೆ ಕೂರ್ಬೋದು? 400 ಪ್ಲಸ್ ಅಲ್ಲಿ ಕೂರ್ಬೋದು, 600, 500. ಸೊ ಈ ಮೂರರಲ್ಲಿ ಕೂರ್ಬೋದು. ಯಾವ್ದ್ರಲ್ಲಿ? 600, 500 ಅಥವಾ 400. ಇವಾಗ 357 ನ ಎಲ್ಲಾದ್ರಿಂದನೂ ಮೈನಸ್ ಮಾಡಿ. 357 ಮೈನಸ್ 357 ಮೈನಸ್ 357. ಸೊ ಇವಾಗ ಯಾವುದರಿಂದ ನೀವು ಮೈನಸ್ ಮಾಡಿದ್ರೆ ಕಡಿಮೆ ವೇಸ್ಟೇಜ್ ಆಫ್ ಸ್ಪೇಸ್ ಅಂದ್ರೆ ಕಡಿಮೆ ವ್ಯಾಲ್ಯೂ ಬರುತ್ತೆ? 400. ಅಂದ್ರೆ ಕಡಿಮೆಯಿಂದ ಮೈನಸ್ ಮಾಡಿದ್ರೆ ಮಾತ್ರ ಕಡಿಮೆ ವೇಸ್ಟೇಜ್ ಆಗುತ್ತೆ. ಸೊ ಏನು 357 ಗಿಂತ ಒಂದು ಸ್ವಲ್ಪ ಜಾಸ್ತಿ ಇದ್ರೆ ಸಾಕು. ಸೊ 400 KBಗೆ 357 KB ಹೋಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ 210 ಏನ್ ಮಾಡುತ್ತೆ? 210 ಗಿಂತ ಒಂದು ಸ್ವಲ್ಪ ಜಾಸ್ತಿ ಇದ್ರೆ ಸಾಕು. 200 ಅಲ್ಲಿ ಕೂರ್ಸಕ್ಕಾಗಲ್ಲ. 600 ತುಂಬಾ ಜಾಸ್ತಿ ಆಗುತ್ತೆ, ಮೆಮೊರಿ ವೇಸ್ಟೇಜ್ ಜಾಸ್ತಿ ಆಗುತ್ತೆ. 500 ಅಲ್ಲೂ ಕೂಡ ಮೆಮೊರಿ ವೇಸ್ಟೇಜ್ ಜಾಸ್ತಿ ಆಗುತ್ತೆ. 300 ಅಲ್ಲೂ ಕೂಡ ಮೆಮೊರಿ ವೇಸ್ಟೇಜ್ ಜಾಸ್ತಿ ಆಗುತ್ತೆ. 250 ಅಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಇವೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ. ಸೊ 210 KB ಏನ್ ಮಾಡುತ್ತೆ? 250 KBಗೆ ಹೋಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ 468 KB 200 ಅಲ್ಲಿ ಅದಕ್ಕೆ ಕೂರಕ್ಕಾಗಲ್ಲ. 600 ಅಲ್ಲಿ ಕೂರ್ಬೋದು, ಆದ್ರೆ ಜಾಸ್ತಿ ವೇಸ್ಟೇಜ್ ಆಫ್ ಸ್ಪೇಸ್. 300 ಅಲ್ಲಿ 468 ಕೂರಕ್ಕಾಗಲ್ಲ. ಇನ್ನು ಉಳಿದಿದ್ದು ಯಾವುದು? 500 KB. ಸೊ 500 ಅಲ್ಲಿ ಕೂತ್ಕೊಂಡ್ರೆ ಈ 600 ಗಿಂತ ಕಡಿಮೆ ವೇಸ್ಟೇಜ್ ಆಫ್ ಸ್ಪೇಸ್ ಆಗುತ್ತೆ. ಸೊ ಏನ್ ಮಾಡುತ್ತೆ? 468 KB ಇಲ್ಲಿ ಕೂರುತ್ತೆ. ನೆಕ್ಸ್ಟ್ ಇನ್ನು ಉಳಿದಿರೋದು 491 KB. ಅದಕ್ಕೆ ಯಾವ್ಯಾವ ಖಾಲಿ ಇದೆ? 200 ಅಲ್ಲಿ ಕೂರಕ್ಕಾಗಲ್ಲ, 600 ಇದೆ, 300 ಇದೆ. 300 ಅಲ್ಲೂ ಆಗಲ್ಲ. ಇನ್ನು ಉಳಿದಿದ್ದು ಯಾವುದು? 600. ಸೊ 600 491 ಗಿಂತ ಜಾಸ್ತಿ ಇದೆ. ಸೊ 491 KB ಇಲ್ಲಿ ಕೂತ್ಕೊಂಡು ಇವಾಗ ಏನಾಯ್ತು ನೋಡಿ, ನಮಗಿದ್ದಂತ 4 ಪ್ರೋಸೆಸ್ ಕೂಡ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಯಾವುದಕ್ಕೂ ಕೂಡ ವೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಅದಕ್ಕೋಸ್ಕರ ಏನಂತ ಕರೀತಾರೆ? ಇದನ್ನ ಬೆಸ್ಟ್ ಫಿಟ್ ಟೆಕ್ನಿಕ್. ಇಲ್ಲೇನಾಗ್ತಾ ಇದೆ? ಕಡಿಮೆ ವೇಸ್ಟೇಜ್ ಆಫ್ ಸ್ಪೇಸ್ ಆಗ್ತಾ ಇದೆ. ಎಕ್ಸ್ಟ್ರಾ ಸ್ಪೇಸ್ ಇರುತ್ತಲ್ಲ, ಅದು ಕಡಿಮೆ ವೇಸ್ಟೇಜ್ ಆಗ್ತಾ ಇದೆ. ಯಾಕಂದ್ರೆ ಬೇರೆಯವರಿಗೆ ಅದು ಹೆಲ್ಪ್ ಆಗ್ಬೋದಲ್ವಾ, ಬೇರೆ ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗೋದಕ್ಕೋಸ್ಕರ ಆ ರೀತಿ. ನೆಕ್ಸ್ಟ್ ಲಾಸ್ಟ್ ಒನ್ ಇರೋದು ವರ್ಸ್ಟ್ ಫಿಟ್. ಸೊ ಹೆಸರೇ ಹೇಳ್ತಾ ಇದೆ ವರ್ಸ್ಟ್ ಫಿಟ್ ಅಲ್ಗಾರಿದಮ್. ಸೊ ಇನ್ ಆರ್ಡರ್ ಬರ್ಕೊಂತ ಹೋಗೋಣ. 200 KB, 400 KB, ನೆಕ್ಸ್ಟ್ 600 KB, 500 KB, 300 KB, ಲಾಸ್ಟ್ ಈಸ್ 250 KB. ಸೊ ಇನ್ ಆರ್ಡರ್ ಬರ್ಬೇಕಾದ್ರೆ ಫಸ್ಟ್ ಬರುವಂತದ್ದು 357. ಸೊ ಇಲ್ಲಿ ವರ್ಸ್ಟ್ ಫಿಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದು ಎಲ್ಲದನ್ನು ಹುಡುಕ್ಬಿಟ್ಟು ಜಾಸ್ತಿ ಜಾಗ ಎಲ್ಲಿರುತ್ತಲ್ಲ ಅಲ್ಲಿ ಹೋಗಿ ಕುತ್ಕೊಂಡ್ಬಿಡುತ್ತೆ. ಇದೊಂಥರ ಎಲೆಕ್ಷನ್ ಅವ್ರು ಇದ್ದಂಗೆ. ಅವ್ರು ಹೆಂಗೆ ಜಾಸ್ತಿ ಜಾಗ ಇರುತ್ತೆ ಅದನ್ನ ಕಬಳಿಸ್ತಾರಲ್ಲ ಆ ರೀತಿ. ಇದು ಹೋಗುತ್ತೆ, ನೋಡುತ್ತೆ, ಎಲ್ಲಿ ಜಾಸ್ತಿ ಜಾಗ ಇರುತ್ತೆ ಅಲ್ಲಿ ಹೋಗಿ ಕುತ್ಕೊಂಡ್ಬಿಡುತ್ತೆ. ಇಲ್ಲಿ ಜಾಸ್ತಿ ಇರೋದು ಯಾವುದು? 600 KB. 357 KB ಹೋಗ್ಬಿಟ್ಟು 600 ಅಲ್ಲಿ ಕುತ್ಕೊಂಡ್ಬಿಡ್ತು. ನೆಕ್ಸ್ಟ್ 210. ಸೊ 210 ಏನ್ ಮಾಡುತ್ತೆ? ಇನ್ನು ಉಳಿದಿರೋದ್ರಲ್ಲಿ ಯಾವ್ದು ದೊಡ್ಡದಿರೋದು? 500. 300, 250, 400, 200 ಯಾವ್ದು ದೊಡ್ಡದು? 500. ಸೊ 210 KB ಇಲ್ಲಿ ಹೋಗಿ ಕೂರುತ್ತೆ. ನೆಕ್ಸ್ಟ್ 468 KB 200 ಅಲ್ಲಿ ಕೂರ್ಸಕ್ಕಾಗಲ್ಲ, 400 ಅಲ್ಲೂ ಕೂರ್ಸಕ್ಕಾಗಲ್ಲ, 300 ಆಗಲ್ಲ, 250 ಆಗಲ್ಲ. ಇವಾಗ ಏನಾಯ್ತು? ನನ್ನ 2 ಪ್ರೋಸೆಸ್ಗಳು ವೆಯ್ಟ್ ಮಾಡಂಗಾಯ್ತು. ದೇರ್ಫೋರ್ 468 KB and 491 KB ಮಸ್ಟ್ ವೆಯ್ಟ್. ಸೊ ಇವುಗಳ ಎಕ್ಸಿಕ್ಯೂಷನ್ ಆಗೋವರೆಗೂ ಕೂಡ ವೆಯ್ಟ್ ಮಾಡಿ ಆಮೇಲೆ ಮೆಮೊರಿನ ಅಲೋಕೇಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಮೂರು ಟೆಕ್ನಿಕ್ಗಳಲ್ಲಿ ಕೇವಲ ಬೆಸ್ಟ್ ಫಿಟ್ ಟೆಕ್ನಿಕಲ್ಲಿ ಮಾತ್ರ ನಮಗೆ ಯಾವುದೇ ಪ್ರೋಸೆಸ್ ವೆಯ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಮೆಮೊರಿ ಅಲೋಕೇಶನ್ಗೆ ಎಲ್ಲದಕ್ಕೂ ಕೂಡ ಕರೆಕ್ಟಾಗಿ ಅಲೋಕೇಟ್ ಆಯಿತು, ಮತ್ತೆ ಲೆಸ್ ವೇಸ್ಟೇಜ್ ಆಫ್ ಮೆಮೊರಿ ಸ್ಪೇಸ್ ಇಲ್ಲಿ ಆಗುತ್ತೆ. ಸೊ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಪ್ರಾಬ್ಲಮ್ಮು. ಪಾರ್ಟ್ 1 ವಿಡಿಯೋ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.